ಸಮಯದಲ್ಲಿ ಇಂಪಾರ್ಟೆಂಟ್ ಇರೋದು ತಬಾಹಿ ಅಲ್ಲ, ವರಾಹಿ. ಯಾಕೆ ಗೊತ್ತಾ? ಇದು ಕರೆಂಟ್ ಅಫೇರ್ಸಲ್ಲಿದೆ. ಅದಕ್ಕೆ ಏನು ಕರೆಂಟ್ ಅಫೇರ್ಸಲ್ಲಿದೆ ಅಂದರೆ, ನಮ್ಮ KPCL ಇದೆಯಲ್ಲ, ಅದು ವರಾಹಿ ಪಂಪ್ ಸ್ಟೋರೇಜ್ ಅಂತ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತಾ ಇದೆ. ಅದಕ್ಕೆ ಟೆಂಡರ್ನ ಕರೆದಿರ್ತಾರೆ. ಹಾಗಾಗಿ ಇದು ಇಂಪಾರ್ಟೆಂಟು. ಈ ವರಾಹಿ ಬಗ್ಗೆ ಏನು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಈ ಒಂದು ಶಾರ್ಟ್ ನೋಟ್ಸಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಈ ಶಾರ್ಟ್ ನೋಟ್ಸ್ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಓದಿ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹಾಗೇ ಒಂದು ಸಿಂಪಲಾಗಿ ಹೇಳೋದಾದರೆ ನೋಡಿ, ಇದು ಪಶ್ಚಿಮಾಭಿಮುಖವಾಗಿ ಹರಿಯೋ ನದಿನ ಅಥವಾ ಪೂರ್ವಾಭಿಮುಖವಾಗಿ ಹರಿಯೋ ನದಿನ ಅಂತ ಕ್ವಶನ್ಸ್ ಕೇಳ್ಬೋದು. ಅಥವಾ ಇದು ಹರಿದು ಹೋಗುವಂತಹ ಇದರಲ್ಲಿ ಯಾವ್ಯಾವ ಜಲಪಾತ ಮತ್ತು ಅಣೆಕಟ್ಟುಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಕುಂಚಿಗಲ್ ಜಲಪಾತ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಮತ್ತು ವಿದ್ಯುತ್ ಕೇಂದ್ರ ಇದ್ದದೋ ಇಲ್ವೋ. ಮತ್ತು ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟು. ವರಾಹಿ ಭೂಗತ ವಿದ್ಯುತ್ ಕೇಂದ್ರ, ಇದು ಕರ್ನಾಟಕದಲ್ಲೇ ಮೊದಲ ಭೂಗತ ವಿದ್ಯುತ್ ಕೇಂದ್ರ ಅಂತೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏನಂತ ಕ್ವಶನ್ಸ್ ಕೇಳ್ಬೋದು ಅಂದರೆ, ಮಾಣಿ ಅಣೆಕಟ್ಟು ಯಾವುದೋ ಒಂದು ನದಿ ಅಡ್ಡಲಾಗಿ ನಿರ್ಮಿಸುವ ಅಣೆಕಟ್ಟು ಅಂತ ಕೇಳ್ತಾರೆ. ಈ ರೀತಿಯ ಕ್ವಶನ್ಸ್ ಬರುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ನನ್ನ ಪ್ರಕಾರ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಕ್ವಶನ್ ಯಾವುದು ಅಂದರೆ ಅದೇ ಕುಂಚಿಗಲ್ ಜಲಪಾತ. ಆಲ್ಮೋಸ್ಟ್ KE ಆದವರು ಜಲಪಾತ ಮತ್ತು ನದಿಗಳನ್ನ ಹೊಂದಿಸಿ ಬರೆಯಿರಿ ಟೈಪಲ್ಲಿ ಕೇಳ್ತಾರೆ. ಹಾಗಾಗಿ ಕುಂಚಿಗಲ್ ಜಲಪಾತ ಇಂಪಾರ್ಟೆಂಟು. ಈ ನೋಟ್ಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ನೋಡಿ. ಸಿಂಪಲ್ ಆಗಿದೆ. ಹಾಗೆಯೇ ಒಂದು ಸಲ ರಿವೈಸ್ ಮಾಡ್ಕೊಂಡು ಎಕ್ಸಾಮ್ನ ಬರಿಬೋದು. ಓಕೆನಾ? ಥ್ಯಾಂಕ್ ಯು. ಇದೇ ರೀತಿಯ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.